ಆ ಕಿರಿಕೀರ್ತಿ ಅನ್ನೋ ನಾಯಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಂಗೆ ಪ್ರತಿ ಸಾರಿ ಆ ನಾಯಿ ವಿಡಿಯೋ ನೋಡಿದಾಗೆಲ್ಲ ಮೈಯೆಲ್ಲ ಉರಿದು ಬೆಂಕಿ ಆಗ್ತಾ ಇದೆ. ಅವನೇನೋ ಬ್ಯಾಲೆನ್ಸ್ಡ್ ಕ್ಲಿಯರ್ ಮೈಂಡಲ್ಲಿ ಏನೋ ಬೊಗಳಿದಾನಂತೆ. ಹೋಗ್ಬಿಟ್ಟು ಅವನ ಪ್ರೊಫೈಲಲ್ಲಿ 2ನೇ ವಿಡಿಯೋ ನೋಡಿ 828K ಇಂದ 826K ಬಿದ್ದಿದೆ ಅವನ ID ಫಾಲೋವರ್ಸು. 2000 ಫಾಲೋವರ್ಸ್ ಅವನನ್ನು ಅನ್ಫಾಲೋ ಮಾಡಿರೋದು. ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಒಬ್ಬ ಮನುಷ್ಯಂಗೆ ಇರಬೇಕು. ಈ ನಾಯಿಗೆ ಹುಚ್ಚಿಡ್ದಿದೆ. ಇದಕ್ಕೆ ಯಾವುದೋ ಹುಚ್ಚು ನಾಯಿ ಕಚ್ಚಿದೆ ಇದಕ್ಕೆ. ಅಲ್ಲಿ ಮಂಗಳೂರಲ್ಲಿ, ಉಡುಪಿಲಿ, ಸೌತ್ ಕೇಂದ್ರದಲ್ಲಿ ನಡೀತಾ ಇರೋ ಸಂಘಟನೆಗಳು ಸುಳ್ಳು, ಮ್ಯಾರಥಾನ್ಗಳು ಹೋಗ್ತಿರೋದು ಸುಳ್ಳು. ಅವರೆಲ್ಲ ತಪ್ಪು. ಇವನೊಬ್ನೇ ಏನೋ ಹೀರೋ ಥರ ಹೋಗಿ ನಿಂತ್ಕೊಂಡು ಇವನೊಬ್ನೇ ಎಲ್ಲದನ್ನು ಫೇಸ್ ಮಾಡೋ ಥರ ಧರ್ಮಸ್ಥಳದ ಬಗ್ಗೆ ಯಾರಾದರೂ ಅಂದರೆ ಬಂದ್ಬಿಡ್ತಾನಂತೆ. ಲೂಸ್ ಮುಂಡೆದೆ. ಫಸ್ಟು ಅರ್ಥ ಮಾಡ್ಕೊ, ಧರ್ಮಸ್ಥಳದ ಬಗ್ಗೆ ಅಲ್ಲ ಅಲ್ಲಿ ಮಾತಾಡಿರೋದು. ಆ ಕ್ಷೇತ್ರದಲ್ಲಿರುವವರು ಅಂಥ ಧರ್ಮಸ್ಥಾನದಲ್ಲಿ ಇತ್ಕೊಂಡು ಇಂಥ ದೌರ್ಜನ್ಯ ಮಾಡ್ತಾ ಇದ್ದಾರಲ್ಲ ಅಂತ ಮಾತಾಡಿರೋದು. ಹೊಟ್ಟೆಗೆ ಅನ್ನ ತಿಂತೀರಾ, ಹೇಳ್ ತಿಂತೀರಾ? ಬಯ್ಯಣ ಅನ್ನಷ್ಟು ಸಿಟ್ಟು ಬರುತ್ತೆ ನನಗೆ. ಬೇವರ್ಸಿಗಳೇ ಇಂಥ ಆಲೋಚನೆಗಳು. ಇನ್ನೊಬ್ಬ ಯಾವನೋ ಬಂದಿದ್ದಾನೆ ನಂದೆಲ್ಲಿ ಇಡ್ಲಿ ಸೈಡಲ್ಲಿ ಅಂತ, ಗೌಡ್ರೆ ಅಂತ ಗೌಡ್ರ ಜಾತಿಗೆ ಯಾಕೆ ಅವಮಾನ ಮಾಡಿದೀಯಾ ಅಂತ. ನಾ ಹೇಳ್ತೀನಿ, ನಮ್ಮ ಡ್ರೈವರ್ಗಳನ್ನು ಕೇಳಿ ನೀವು. ಅಟ್ಲೀಸ್ಟ್ ಹೋಗುವಾಗ ಯಾರಾದರೂ ಒಂದು ಗಾಡಿ ಅಡ್ಡ ಬಂತು ಅಂದರೆ ಅವನು ಯಾವುದೇ ಜಾತಿ ಆಗಿರ್ಬೋದು, ಗೌಡ್ರೆ ಸ್ವಲ್ಪ ಗಾಡಿ ಸೈಡಿಗೆ ಹಾಕಿ. ಅದೊಂದು ಗೌರವ ಮಾರಾಯ. ಗೌಡ್ರು ಅನ್ನೋದು ಜಾತಿ ಹೌದು, ಆದರೆ ಗೌಡ್ರೆ ಅನ್ನೋ ಪದಕ್ಕೆ ಒಂದು ಗೌರವ ಇದೆ, ತೂಕ ಇದೆ. ಲೋ ಗಾಡಿ ಸೈಡಿಗೆ ಹಾಕೋ ಅಂತ ಯಾರು ಹೇಳಲ್ಲ. ಗೌಡ್ರೆ ಒಂಚೂರು ಗಾಡಿ ಸೈಡಿಗೆ ಹಾಕಿ, ಇದು ಆ ಪದದ ಅರ್ಥ. ಒಬ್ರೊಬ್ರು ಒಂದೊಂದು ಮೂಲೆಯಿಂದ ಈ ಕಿರಿಕೀರ್ತಿ ಅನ್ನೋ ನಾಯಿನ ಜನ ಮೆಟ್ಟಲ್ಲಿ ಹೊಡೆದು ಮೆಟ್ಟಿನ ಹಾರ ಹಾಕಿ ಮುಖಕ್ಕೆ ಮಸಿ ಬೆಳೆದು ಕತ್ತೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿಸ್ಬೇಕು. ಇಡೀ ಸೌಜನ್ಯ ಕೇಸಿದ್ದು ಹಾದಿ ತಪ್ಪಿಸಿದ ಬೋಳಿ ಮಗ ಅವನು ಕಿರಿಕೀರ್ತಿ. ಏನೋ ಧರ್ಮಸ್ಥಳ ಅಂತ ತಂದು ಇಟ್ಬಿಟ್ಟ. ಯಾಕೆ? ಮಂಜುನಾಥ ಸ್ವಾಮಿ ಇರೋದು ಸತ್ಯ ಆಗಿರೋದಕ್ಕೆ, ಅಣ್ಣಪ್ಪ ಸ್ವಾಮಿ ಅಲ್ಲಿರೋದು ಸತ್ಯ ಆಗಿರೋದಕ್ಕೇನೆ 11 ವರ್ಷ, ಆಲ್ಮೋಸ್ಟ್ 12 ವರ್ಷ ಆದ್ರೂ ಈ ಕೇಸು ತಣ್ಣಗಾಗದೆ ಮತ್ತೆ ಬುಗಿಲ್ ಹೇಳ್ತಾ ಇರೋದು. ಅದನ್ನ ಅರ್ಥ ಮಾಡ್ಕೊಂಡು ಸಾಯಿ ನಾಯಿ. ಆ ಸಂತೋಷ್ ರಾವ್ಗೆ ಫೆಮೋಸಿಸ್ ಇದೆ. ಆ ಫೆಮೋಸಿಸ್ ಇದ್ದವನು ಕೂಡ ಸೆಕ್ಸ್ ಮಾಡ್ಬೋದು. ಹಲೋ, ಫೆಮೋಸಿಸ್ ಬಗ್ಗೆ ಫಸ್ಟು ತಿಳ್ಕೊ, ಏನು ಅಂತ ತಿಳ್ಕೊ. ಅದು 0 ಇಂದ 5 ಡಿಗ್ರಿವರೆಗೂ ಇದೆ. ಫೆಮೋಸಿಸ್ ಅಂದ್ರೆ ನಿಮಗೆ ಈಗೊಂದು ಪಿನ್ನಲ್ಲಿ ಚುಚ್ಕೋತು ಅನ್ಕೊಳ್ಳಿ, ಸ್ಕಿನ್ ಮೇಲ್ಗಡೆಯಿಂದ ಎದ್ದೇಳ್ತು. ಅದನ್ನ ನೀವು ಏಳಿಸ್ತಾ ಹೋದಾಗ ನಿಮ್ಗೆ ಎಷ್ಟು ನೋವಾಗುತ್ತೆ. ಹಂಗೇನೆ ಸೆಕ್ಸ್ ಪ್ರಕ್ರಿಯೆ ಅನ್ನೋದು ಎಲ್ಲಾರ್ಗು ಗೊತ್ತಿದೆ. ಆ ಶಿಶ್ನದ ಮೇಲೆ